ಪ್ರಶ್ನೆಗಳು ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಏನಿರಲ್ಲ ಪ್ರಶ್ನೆ ಅಲ್ವಾ? ಅಲ್ಲಿ ನಾವೇ ಅಂದ್ಕೊಂಡ್ಬಿಡೋದು ಏನಿರಲ್ಲ. ಅದೇಗೆ ನೋಡಿದ್ರೆ ಬುಲ್ ಪಾಯಿಂಟ್ಗೆ ಇಡಬಾರ್ದು, ಗುರಿ ಅಲ್ಲಿಡಬಾರ್ದು. ಓಕೆ, ದಯವಿಟ್ಟು ಸ್ಕ್ರೀನಿಂಗಿಗೆ ಫಿಕ್ಸ್ ಮಾಡ್ತಾ ಇದ್ದೇವೆ. ಅದನ್ನು ಥಿಯೇಟ್ರು ಮತ್ತು ಇದನ್ನು ಗೊತ್ತಾಗ್ತಿದ್ದ ಹಾಗೇನೆ ಹೇಳ್ತೇನೆ, ದಯವಿಟ್ಟು ಸಿನಿಮಾಕ್ಕೆ ಬರಬೇಕು. ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ, ನೀವು ಬನ್ನಿ, ಸಿನಿಮಾ ನೋಡಿ, ನಂತರ ಆ ಅನುಭವವನ್ನು ಶೇರ್ ಮಾಡ್ಕೊಳ್ಳೋಣ. ಲಿಂಕ್ ಅಂತೂ ಇದೆ, ಇಲ್ಲದಿದ್ರೆ ಜೀನಿಯಸ್ ಮುತ್ತ ಯಾಕಿದ್ದಾನೆ? ಜೀನಿಯಸ್ ಪುಟ್ಟ ಇರ್ಬೋದು, ಆಯಿತು ಅಲ್ಲ. ಸೂರ್ಯನ ಶೌರ್ಯನ ಅದೇ ಚಿನ್ನಾರ ಮುತ್ತ ಟು ಶೌರ್ಯ. ವಾವ್, ಒಟ್ಟಿನಲ್ಲಿ ಕನಸುಗಳನ್ನ ಕಾಣೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಈ ಸಿನಿಮಾಗ ನೀವೆಲ್ಲರೂ ಕೊಡೋದಕ್ಕಿಂತ ಒಂದು ಜಾಸ್ತಿ ಕೊಡ್ತೀನಿ. ಯಾಕಂದ್ರೆ ಸಿನಿಮಾ ನೋಡಿದ್ಮೇಲೆ ನೀವು ಒಂದು ಕೊಟ್ಟೇ ಕೊಡ್ತೀರಾ ಅದಕ್ಕೆ. ಅದು ಏನೇ ಆಗಿದ್ರೂ ಅದು ತುಂಬಿದ ಇದಕ್ಕೆ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಸೊ ಅದ್ರ ಮೇಲೆ ಒಂದು ಕೊಡ್ತೀನಿ. ಯಾಕೆಂದರೆ ನಾನು ಎಷ್ಟೋ ಸಲ ನನ್ನ ಸೀರಿಯಲ್ಗಳ ಫೈನಲ್ ಔಟ್ಪುಟ್ ಅವರಿಂದಲೇ ಹೋಗ್ತಾಯಿತ್ತು. ನಾನು ಎಡಿಟೆಡ್ ವರ್ಷನ್ ಫೈನಲ್ ಟೆಲಿಕಾಸ್ಟ್ಗೆ ಹೋಗ್ತಾ ಇದ್ದಿದ್ದು ನಾನು ನೋಡ್ತಾನೆ ಇರಲಿಲ್ಲ. ಯಾಕೆಂದ್ರೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಶೂಟಿಂಗಲ್ಲಿ ಇರ್ತಿದ್ದೆ, ರಾತ್ರಿ ಸ್ಕ್ರಿಪ್ಟಲ್ಲಿ ಇರ್ತಿದ್ದೆ. ಫೈನಲ್ ಎಡಿಟೆಡ್ ವರ್ಷನ್ ಯಾವುದು ನನಗೆ ಹೆಸರು ತಂದು ಕೊಟ್ಟಿದೆ, ಸಂಕ್ರಾಂತಿ ಇರ್ಬೋದು, ಇನ್ನೊಂದಿರ್ಬೋದು, ನೀವು ಎಲ್ಲ ಸೀರಿಯಲ್ಗಳನ್ನ ಗಮನಿಸಿದಾಗ ಅದರ ಹಿಂದೆ ಮಹಾಮಾಯಿ, ಅದರ ಹಿಂದೆ ಶಿ ವಾಸ್ ದಿ ಡೈರೆಕ್ಟರ್. ಹಾಗಾಗಿ ಅದನ್ನು ಧೈರ್ಯವಾಗಿ ಹೇಳಬೇಕು. ಯಾವತ್ತೂ ಮಾಡ್ತೀನಿ ಅಂತ ಹೇಳಿಲ್ಲ. ಮಾಡು ಅಂದಾಗ ನಾ ಮಾಡಲ್ಲ, ನಿಮ್ಮ ಬೆನ್ನೆಲುವಾಗಿ ಇರ್ತೀನಿ ಅಂತ ಹೇಳಿದ್ದೆ. ಇವಾಗ ಲತಾಗೋಸ್ಕರ ಮಾಡಿದ್ದು, ಅವನ ಮಗನಿಗೋಸ್ಕರ. ಇವತ್ತಿಗೂ ಅವ್ರ ಹಿಂದೆ ನಾನು ಇರ್ತೀನಿ, ವರ್ಕ್ ಮಾಡ್ತೀನಿ. ಅದರಿಂದ ನನ್ನ ಎಲ್ಲ ಸಿನಿಮಾಗಳಲ್ಲಿ ನನ್ನ ಹಿಂದೆ ಕೆಲಸ ಮಾಡುವ ಒಂದು ಅದ್ಭುತವಾದ ಶಕ್ತಿಗಳಿದೆ. ಅದು ನನ್ನ ವೈಫು, ನನ್ನ ಮಗ ವಿಶಾಲ್, ಸಾಕಷ್ಟು ಜನ, ಪ್ರತಿಭಾ, ಅಂದರೆ ಟೀಮ್ ಇರುತ್ತೆ ಯಾವಾಗಲೂ. ಅದರಲ್ಲೂ ಸ್ಕ್ರಿಪ್ಟ್ ಟೀಮ್ ಅಂತ ಏನು ಕರಿತೇನೆ, ಅದಂತೂ ಬಹಳ ಅದ್ಭುತವಾದ ಟೀಮು. ಮೊದಲು HSV, BRL, ವ್ಯಾಸರಾವ್, ದೊಡ್ಡರಂಗೇಗೌಡರು, ಈ ರೀತಿ ಒಂದು ಅಶ್ವಥ್, ಅಶ್ವಥ್. ಸೊ ಯಾವಾಗಲೂ ಚಲನಚಿತ್ರ ಆಗೋದು ಒಂದು ಸಾಂಘಿಕ ಕೆಲಸದಿಂದ, ಸಂಘಟಿತವಾಗಿ ಕೆಲಸದಿಂದ. ಒಬ್ಬನೇ ಮಾಡ್ತೀನಿ, ನಾನೊಬ್ಬನೇ ಬರೆದ್ಬಿಟ್ಟೆ, ನಾನೊಬ್ಬನೇ ಡೈರೆಕ್ಟ್ ಮಾಡಿಬಿಟ್ಟೆ ಅಂತ ನಾನಂತೂ ಹೇಳಲ್ಲ. ತುಂಬ ಹಿರಿಯರಿದ್ದೀರಿ ಸರ್, ಸಂಬಂಧ ಆದರೂ ಅಂತ ಕೇಳ್ತೀನಿ. ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ಏನಿದೆ? ತುಂಬ ಹಿರಿಯರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಎಂತೆಂಥ ಸಿನಿಮಾಗಳು ಮಾಡಿದರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಗೆ ಏನು ಹೇಳ್ತೀರಾ? ಭಾಳ ಚೆನ್ನಾಗಿದೆ. ಈಗೂ ಯೋಚನೆ ಮಾಡ್ಬೋದು, ಈಗೂ ಭಾಳ ಚೆನ್ನಾಗಿದೆ, ಜನ ಬರ್ತಾ ಇಲ್ಲದೆ ಇರುವಂಥದ್ದು ಭಾಳ ಚೆನ್ನಾಗಿದೆ. ಅದು ಕೂಡ ಯಾಕೆಂದರೆ ಯಾವಾಗಲೂ ಒಂದು ಕ್ರಾಫ್ಟ್ ಬೇಕಾಗುತ್ತೆ, ಅದು ಪೂರ್ತಿಯಾಗಿ ಬೀಳಬೇಕು, ಆವಾಗ ಮತ್ತೆ ಹೇಳುತ್ತೆ. ಪ್ರತಿಯೊಂದರಲ್ಲೂ ಅದೇ ಸರ್ಕಲ್ ಅಲ್ವಾ, ಆ ಸರ್ಕಲನ್ನು ದಾಟ್ತಾ ಇದೆ. ಆ್ಯಂಡ್ ಯಾವಾಗಲೂ ಆಶಾಭಾವನೆಯಿಂದನೇ ಕೆಲಸ ಮಾಡಬೇಕು. ನಾಳೆಗಳಿದೆ ಅನ್ನೋ ನಂಬಿಕೆ ಮೇಲೆ ನಮ್ಮ ಜೀವನ ಇರೋದು. ಅದರಿಂದ ನಾಳೆ ಭಾಳ ಅದ್ಭುತವಾದ ಸಿನಿಮಾ ಬರುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಕನ್ನಡ ಚಿತ್ರರಂಗಕ್ಕಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.